ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮಾರ್ಚ್ 2, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದರೆ, ಇರಾನ್ ಬಾಂಬ್ಸ್ US allies ಅಕ್ರಾಸ್ ವೆಸ್ಟ್ ಏಷ್ಯಾ. ಈ ಒಂದು ಇಶ್ಯೂ ಇಂಟರ್ನ್ಯಾಷನಲ್ ರಿಲೇಷನ್ GS ಪೇಪರ್ 2 ನಡಿಯಲ್ಲಿ ವೆಸ್ಟ್ ಏಷ್ಯಾದಲ್ಲಿ ನಡೀತಾ ಇರುವಂಥ ಒಂದು ಅನ್ಸರ್ಟನಿಟಿ ಆಧಾರದ ಮೇಲೆ ನಾವು ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇರಾನ್ US alliesಗಳ ಮೇಲೆ ಒಂದು ಬಾಂಬ್ ದಾಳಿಯನ್ನು ಮಾಡ್ತಾ ಇದೆ. US ಸಹ ಇರಾನ್ ಮೇಲೆ ಅಟ್ಯಾಕ್ ಮಾಡಿರೋದಾಗಿ ನಾವು ಗಮನಿಸ್ಬೋದು. ಸೊ ಇದಕ್ಕೆ ಕಾರಣಗಳು ಯಾವ ರೀತಿಯಾಗಿರ್ಬೋದು, ಇರಾನ್ ಹಾಗೂ US ಮಧ್ಯೆ ಕಾನ್ಫ್ಲಿಕ್ಟ್ಗಳು ಯಾಕೆ ಆಗ್ತಾ ಇದೆ ಇವಾಗ ಪ್ರಸ್ತುತವಾಗಿ, ಯಾವ ರೀತಿ ಅಂತ ಒಂದು ಅನ್ಸರ್ಟನಿಟಿ ಇದೆ ಅಂತ. ಇರಾನ್ನ ಸುಪ್ರೀಂ ಲೀಡರ್ ಆಗಿರ್ತಕ್ಕಂಥ ಆಯತುಲ್ಲಾ ಅಲಿ ಖಮೇನಿ ಅವರ ಡೆತ್ ಆಗಿದೆ. ಹಾಗಾಗಿ ಇರಾನ್ ಸಹ ಇವತ್ತೊಂದು ಪ್ರತಿಜ್ಞೆಯನ್ನು ತೆಗೆದುಕೊಂಡಿದೆ, ರಿವೆಂಜನ್ನು ತೀರಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಇಲ್ಲಿ ಒಂದು ಕನ್ಸರ್ನ್ ಏನಂತಂದರೆ, ಯಾರು ಇದ್ದಾರೆ ಈ ಒಂದು ಕಾನ್ಫ್ಲಿಕ್ಟಲ್ಲಿ, ಯಾರ್ಯಾರು ಪ್ಲೇಯರ್ಸ್ಗಳಿದ್ದಾರೆ ಅಂತ ನೋಡಬೇಕು. ಇರಾನ್ ಹಾಗೂ US ಮಧ್ಯೆ ಇವಾಗ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗಲಿಕ್ಕೆ ಕಾರಣಗಳು ಯಾವ ರೀತಿಯಾಗಿದೆ ಅಂತ ನೋಡಬೇಕು. ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ಇರುವಂಥ ಕಾನ್ಫ್ಲಿಕ್ಟನ್ನು ಅರ್ಥ ಮಾಡ್ಕೋಬೇಕು. ಅದಾದ ನಂತರ US ಹಾಗೂ ಇರಾನ್ ಮಧ್ಯೆ ಯಾವ ರೀತಿ ಅಂತ ಒಂದು ಕಾನ್ಫ್ಲಿಕ್ಟ್ ಇದೆ ಅಂತ ನೋಡೋಣ. ಹಿಸ್ಟಾರಿಕಲಿ ಒಂದು ಇರಾನ್ ಇಸ್ರೇಲ್ ರಿಲೇಷನನ್ನು ನೋಡಿದಾಗ ಅದರಲ್ಲೂ 1979 ಬಿಫೋರ್ ನೋಡಿರ್ತಕ್ಕಂಥ ಹಂತದಲ್ಲಿ ಯಾವುದೇ ರೀತಿಯಂಥ ಕಾನ್ಫ್ಲಿಕ್ಟ್ಗಳನ್ನು ನಾವು ನೋಡ್ತಾ ಇಲ್ಲ. ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ಒಂದು ನಾರ್ಮಲ್ ರಿಲೇಷನನ್ನು ಗಮನ ಹರಿಸ್ತಾ ಇದ್ವಿ. 1979ನಲ್ಲಿ ಏನಾಗುತ್ತೆ ಅಂದರೆ, ಇರಾನಲ್ಲಿ ಒಂದು ಇಸ್ಲಾಮಿಕ್ ರಿಲೇಟೆಡ್ ಇರುವಂಥ ಒಂದು ರೆವಲ್ಯೂಷನನ್ನು ನೋಡ್ತೇವೆ. ಓಕೆ, ಇರಾನಲ್ಲಿ ಒಂದು ಕಂಪ್ಲೀಟ್ ಆಗಿರುವಂಥ ರೆವಲ್ಯೂಷನ್, ಅದರಲ್ಲೂ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಈ ಒಂದು ರೆವಲ್ಯೂಷನಿಂದ ಇರಾನ್ ಏನಾಗುತ್ತೆ ಅಂದರೆ ಒಂದು ಇಸ್ಲಾಮಿಕ್ ರಿಪಬ್ಲಿಕ್ ಆಗಿ ಕನ್ವರ್ಟ್ ಆಗೋದನ್ನು ನಾವು ನೋಡ್ತಾ ಇದ್ವಿ. ಹೊಸದಾಗಿ ಬಂದಿರತಕ್ಕಂಥ ಲೀಡರ್ ಇರಾನ್ ನಡಿನಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಇಸ್ರೇಲನ್ನು ಯಾವುದೇ ರೀತಿಯಾಗಿ ರೆಕಗ್ನೈಸೇಷನ್ ಮಾಡೋದಿಲ್ಲ. ಇಸ್ರೇಲ್ ಒಂದು ಇಲ್ಲೆಜಿಟಿಮೇಟ್ ಅನ್ನುವಂಥದ್ದಾಗಿ ಡಿಕ್ಲರೇಷನನ್ನು ಮಾಡುತ್ತೆ. ನ್ಯೂ ಲೀಡರ್ಗಳ ಒಂದು ಪರ್ಸ್ಪೆಕ್ಟಿವ್ ಕಂಪ್ಲೀಟಾಗಿ ಒಂದು ರಿಲೇಷನನ್ನೇ ಬದಲಾವಣೆ ಮಾಡಿರೋದಾಗಿ ನೋಡ್ಬೋದು. ಇದಾದ ನಂತರ US ಏನು ಮಾಡುತ್ತೆ, ಈ ಒಂದು ಹಂತದಲ್ಲಿ ಇರಾನ್ ಜೊತೆಗೆ ಇರತಕ್ಕಂಥ ಒಂದು ರಿಲೇಷನನ್ನು ಕಡಿಮೆ ಮಾಡ್ತಾ ಬರೋದಾಗಿ ನೋಡ್ಬೋದು. ಸೊ ಯುನೈಟೆಡ್ ಸ್ಟೇಟ್ ಕಂಪ್ಲೀಟಾಗಿ ಇರಾನೊಂದಿಗೆ ಇರ್ತಕ್ಕಂಥ ಒಂದು ರಿಲೇಷನನ್ನು ಕಡಿಮೆ ಮಾಡ್ತಾ ಬರುತ್ತೆ. ಇರಾನ್ ಇವತ್ತು ಇಸ್ರೇಲನ್ನು ಇಲ್ಲೆಜಿಟಿಮೇಟ್ ಅಂತ ಘೋಷಣೆ ಮಾಡಿದ ಆದಮೇಲೂ ಸಹ ಯಾವುದೇ ರೀತಿಯಂಥ ವಾರನ್ನು ನಾವು ನೋಡ್ತಾ ಇಲ್ಲ. ಆದರೆ 1980s ಹಾಗೂ 2010s ನಡಿನಲ್ಲಿ ಒಂದು ಪ್ರಾಕ್ಸಿ ವಾರ್ ಸ್ಟಾರ್ಟ್ ಆಗುತ್ತೆ. ಇರಾನ್ ಏನು ಮಾಡುತ್ತೆ ಅಂತಂದರೆ, ಇಸ್ರೇಲಲ್ಲಿ ಇರ್ತಕ್ಕಂತಹ ಗ್ರೂಪನ್ನು ಸಪೋರ್ಟ್ ಮಾಡುವಂಥದ್ದಾಗಿ ನೋಡ್ಬೋದು. ಹೆಜಬೊಲ್ಲಾ ಹಾಗೂ ಹಮಾಸ್ ಗ್ರೂಪನ್ನು ಸಪೋರ್ಟ್ ಮಾಡೋದಾಗಿ ಮುಂದಾಗುತ್ತೆ. ಇರಾನ್ ಎಲ್ಲ ಗ್ರೂಪ್ಗಳಿಗೆ ಸಪೋರ್ಟ್ ಮಾಡೋದನ್ನು ಗಮನಿಸ್ಬೋದು. ಸೊ ಇದರಿಂದ ಒಂದು ವಾರು ಸಹ ನಡೆಯುತ್ತೆ. ಇದಾದ ನಂತರ ಇಸ್ರೇಲ್ ಏನು ಮಾಡುತ್ತೆ ಅಂದರೆ, ಅದರಲ್ಲೂ ಒಂದು ಸಿರಿಯಾವನ್ನು ಟಾರ್ಗೆಟ್ ಮಾಡೋದ್ರ ಮುಖಾಂತರ, ಸಿರಿಯಾದಲ್ಲಿ ಇರಾನಿಯನ್ಗಳಿರ್ತಾರೆ. ಸೊ ಹಾಗಾಗಿ ಇರಾನಿಯನ್ಗೆ ತೊಂದರೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿರಿಯಾವನ್ನು ಅಟ್ಯಾಕ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದರೊಂದಿಗೆ ಒಂದು ಸೈಬರ್ ಅಟ್ಯಾಕನ್ನು ಮಾಡೋದ್ರ ಮುಖಾಂತರ ಈ ರೀತಿಯಾಗಿ ಒಂದು ಶಾಡೋ ವಾರ್ಗಳು ನಡೀತಾ ಇದೆ ಅಂತ ಹೇಳ್ಬೋದು. ಪ್ರಾಕ್ಸಿ ವಾರ್ಗಳು ನಡೀತಾ ಇದೆ ಅಂತಲೇ ನಾವು ಗಮನ ಹರಿಸ್ಬೋದು. ಸೊ ಇದು ಬೇಸಿಕಲಿ ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ಕಾನ್ಫ್ಲಿಕ್ಟ್ಗಳು ಯಾವ ರೀತಿಯಾಗಿ ಕ್ರಿಯೇಟ್ ಆಗ್ತಾ ಬರ್ತಾ ಇದೆ ಅಂತ. ಇನ್ನು ಒಂದೆಡೆ US ಅನ್ನು ನಾವು ತೆಗೆದುಕೊಂಡಾಗ, US ಹಾಗೂ ಇರಾನ್ ಮಧ್ಯೆ ಇರತಕ್ಕಂಥ ಒಂದು ರಿಲೇಷನ್, ಅದರಲ್ಲೂ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ. ಸೊ ಇವಾಗ ಇರಾನ್ ನಡಿನಲ್ಲಿ ಒಂದು ನ್ಯೂಕ್ಲಿಯರ್ ವೆಪನ್ ಹೆಚ್ಚು ಬೆಳೀತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ US ಇದನ್ನು ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ನ ಪರ್ಸ್ಪೆಕ್ಟಿವ್ ಯಾವ ರೀತಿಯಾಗಿದೆ ಅಂದರೆ, ಎಸ್ ನಾವು ನ್ಯೂಕ್ಲಿಯರ್ ವೆಪನನ್ನು ಹೊಂದಿದ್ದೇವೆ, ದಿಸ್ ಈಸ್ ಫಾರ್ ಪೀಸ್ ಪರ್ಪಸ್. ಸೊ ಶಾಂತಿಯುತಗೋಸ್ಕರ ನಾವು ಈ ಒಂದು ಎನರ್ಜಿಯನ್ನು ಕಾಪಾಡ್ಕೊಳ್ತಾ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳುತ್ತೆ. ಆದರೆ US ಯಾವುದೇ ರೀತಿಯಾಗಿ ಸೈಲೆಂಟ್ ಇರೋದಿಲ್ಲ. 2015ರಲ್ಲಿ ಒಂದು ಅಗ್ರಿಮೆಂಟಿಗೆ ಸೈನ್ ಹಾಕಲಾಗುತ್ತೆ, ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲ್ಯಾನ್ ಆಫ್ ಆ್ಯಕ್ಷನ್. ಈ ಒಂದು ಅಗ್ರಿಮೆಂಟ್ ಯಾರ ಮಧ್ಯೆ ನಡೆಯುತ್ತೆ ಅಂದರೆ, ಇರಾನ್, P5+1 ಹಾಗೂ ಯುರೋಪಿಯನ್ ಯೂನಿಯನ್. P5 ಅಂತಂದರೆ ಪರ್ಮನೆಂಟ್ ಮೆಂಬರ್ಸ್ ಇದ್ದಾರಲ್ಲ, UK, US, ಚೈನಾ, ಫ್ರಾನ್ಸ್, ರಷ್ಯಾ, ರೈಟ್. ಹಾಗೂ +1 ಅಂತಂದರೆ ಜರ್ಮನಿ, ಇಲ್ಲೇ ನೋಡ್ಬೋದು, ಯುರೋಪಿಯನ್ ಯೂನಿಯನ್ ಮಧ್ಯೆ 2015ರಲ್ಲಿ ಸಿಗ್ನೇಚರ್ನ ಮಾಡ್ತಾರೆ. ಸಿಗ್ನೇಚರ್ ಆದಮೇಲೆ ಇರಾನ್ ಮೇಲೆ ಈ ಮೊದಲು ಎಕನಾಮಿಕ್ ಸ್ಯಾಂಕ್ಷನನ್ನು ಹಾಕಲಾಗ್ತಿರುತ್ತೆ. ಆ ಒಂದು ಎಕನಾಮಿಕ್ ಸ್ಯಾಂಕ್ಷನನ್ನು ರಿಮೂವ್ ಮಾಡಲಾಗುತ್ತೆ. ಇರಾನ್ ಇಲ್ಲಿ ಎನ್ಶೋರ್ ಮಾಡಬೇಕು ಈ ಒಂದು ಅಗ್ರಿಮೆಂಟ್ನ ಮುಖಾಂತರ ಅವರ ಒಂದು ನ್ಯೂಕ್ಲಿಯರ್ ಪ್ರೋಗ್ರಾಮ್ ಏನಿದೆಯಲ್ಲ ಅದು ಕೇವಲ ಒಂದು ಪೀಸ್ಫುಲ್ ಪರ್ಪಸ್ಗೋಸ್ಕರ ಮಾತ್ರ ಅಂತ. ಇದರಿಂದ ಅವ್ರ ಮೇಲೆ ಇರುವಂಥ ಒಂದು ಎಕನಾಮಿಕ್ ಸ್ಯಾಂಕ್ಷನನ್ನು ತೆಗೆದು ಹಾಕಲಾಗುತ್ತೆ ಅಂತ ಹೇಳ್ಬೋದು. 2018ರಲ್ಲಿ ಏನಾಗುತ್ತೆ ಅಂದರೆ, US ಸೈಲೆಂಟ್ ಇರುವುದಿಲ್ಲ, ಈ ಒಂದು ಗ್ರೂಪಿಂಗಿಂದ ಹೊರಗೆ ಬಂದುಬಿಡುತ್ತೆ. ಸೊ ಇದು ಕ್ಲಿಯರಾಗಿ ನಮ್ಗೆ ಗೊತ್ತಿರಬೇಕು, US ಯಾವುದೇ ರೀತಿಯಾಗಿ ಈ ಒಂದು ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲ್ಯಾನ್ ಆಫ್ ಆ್ಯಕ್ಷನ್ನ ಪಾರ್ಟ್ ಇವಾಗ ಅಲ್ಲ. ಸೊ ಇಲ್ಲಿ ಪ್ರಸ್ತುತವಾಗಿ ಇರಾನ್, ಚೈನಾ, ಫ್ರಾನ್ಸ್, ಜರ್ಮನಿ, ರಷ್ಯಾ, UK ನೋಡ್ಬೋದು.
ಹಾಗೂ ಯುರೋಪಿಯನ್ ಯೂನಿಯನ್ ಪ್ರಸ್ತುತವಾಗಿದೆ. ಸೊ ಈ ಒಂದು ಅಗ್ರಿಮೆಂಟ್ ನಡಿಯಲ್ಲಿ ಇರಾನ್ ಎನ್ಶೋರ್ ಮಾಡಬೇಕು ಅವರ ಒಂದು ನ್ಯೂಕ್ಲಿಯರ್ ಪ್ರೋಗ್ರಾಮ್ ಕೇವಲ ಒಂದು ಪೀಸ್ಫುಲ್ ಪರ್ಪಸ್ಗೋಸ್ಕರ, ಹೊಸದಾಗಿ ಒಂದು ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಡೆವಲಪ್ ಮಾಡಬಾರ್ದು ಅನ್ನುವಂಥದ್ದು, ಹಾಗೂ ಯುರೇನಿಯಂನ ಒಂದು ಸ್ಟಾಕ್ ಪೈಲಿಂಗನ್ನು ಮಾಡ್ತಾ ಹೋಗಬಾರ್ದು, ಲಿಮಿಟೇಷನ್ಸನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೀತಿಯಾದಂಥ ಒಂದು ಅಗ್ರಿಮೆಂಟನ್ನು ಮಾಡಲಾಗುತ್ತೆ. ಆದರೆ 2018ರಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಂಡಿರ್ತಕ್ಕಂಥ ಒಂದು ಸ್ಟೆಪ್ನಿಂದಾಗಿ US ವಿತ್ಡ್ರಾ ಆಗಿರೋದ್ರಿಂದಾಗಿ ಮತ್ತೆ ಇರಾನ್ ಮೇಲೆ ಒಂದು ಸ್ಯಾಂಕ್ಷನನ್ನು ಸಹ ವಿಧಿಸಲಾಗುತ್ತೆ ಅಂತ ಹೇಳ್ಬೋದು. US ಇವ್ರ ಮೇಲೆ ಒಂದು ಸ್ಯಾಂಕ್ಷನನ್ನು ಹಾಕ್ತಾ ಇದ್ದಾರೆ. ಅಗೇನ್ ಇರಾನ್ ಏನು ಮಾಡುತ್ತೆ, ಅದಕ್ಕೆ ರೆಸ್ಪಾನ್ಸ್ ಮಾಡೋದ್ರ ಮುಖಾಂತರ ಯುರೇನಿಯಂ ಎನ್ರಿಚ್ಮೆಂಟನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಅಂತಲೇ ಗಮನ ಹರಿಸ್ಬೋದು. ಸೊ ಇದೊಂದು ಟೆನ್ಷನ್ನ ಕ್ರಿಯೇಟ್ ಮಾಡಿದೆ. ಆ್ಯಂಡ್ US ಕೂಡ ಹೇಗಾದರೂ ಮಾಡಿ ಇರಾನನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಫರ್ಟ್ಸನ್ನು ಹಾಕ್ತಾನೆ ಬರ್ತಾ ಇದೆ, ಹರಸಾಹಸವನ್ನು ಮಾಡ್ತಾನೆ ಬರ್ತಾ ಇದೆ. 2020ರಲ್ಲಿಯೂ ಸಹ ಇರಾನಿಯನ್ ಜನರಲ್ ಅವರನ್ನು ಹತ್ಯೆಗೈದಿರೋದನ್ನು ಸಹ ನಾವು ನೋಡ್ಬೋದು. ಕಸೀಮ್ ಸೊಲಿಮನಿ ಅಂತಕ್ಕಂಥವರನ್ನು 2020ರಲ್ಲಿ US ಕೊಲೆ ಮಾಡಿಬಿಡುತ್ತೆ. ಹಾಗೂ ಇರಾನಿಯನ್ಗಳ ಒಂದು ಅಸೆಟ್ಟನ್ನು ಸಹ ಇಸ್ರೇಲ್ ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರೆಸ್ಪಾನ್ಸನ್ನು ಕೊಡುತ್ತೆ. ಇರಾನ್ ಇವಾಗ ಏನು ಮಾಡ್ತಾ ಇದೆ ಅಂತಂದರೆ ಒಂದು ಮಿಸೈಲ್ಸನ್ನು ಡೆವಲಪ್ ಮಾಡೋದಾಗಿರ್ಬೋದು, ಡ್ರೋನ್ ಕೆಪಾಬಿಲಿಟೀಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಒಂದು ಎಕ್ಸ್ಪ್ಯಾನ್ಷನನ್ನು ಮಾಡ್ತಾ ಇದೆ, ಹೇಗಾದರೂ ಮಾಡಿ ಈ ಒಂದು ವಾರನ್ನು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಈ ಒಂದು ಇಶ್ಯೂ ಏನಿದೆಯಲ್ಲ, ಒಂದು ದಿನದ್ದಾಗಿರ್ಬೋದು ಅಥವಾ ಇವಾಗ US ರೆಸ್ಪಾನ್ಸ್ ಕೊಡ್ತಾ ಇದೆ ಅಂತ ಅಲ್ಲ. ಸೊ ಇಲ್ಲಿ ಹಿಸ್ಟೋರಿಕಲಿ ನೋಡ್ಬೋದು ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಬರ್ತಾ ಇದೆ ಅಂತ. ಇರಾನ್ನ ವಿರುದ್ಧ ಇವತ್ತು US ಇದೆ ಹಾಗೂ ಇಸ್ರೇಲ್ ಇದೆ. ಇಸ್ರೇಲ್ಗೆ ಕಂಪ್ಲೀಟಾಗಿ ಒಂದು US ಸಪೋರ್ಟನ್ನು ಕಾಣ್ತಾ ಇದ್ದೀವಿ. ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ಒಂದು ಐಡಿಯಾಲಜಿಕಲ್ ಡಿಫ್ರೆನ್ಸ್ನ ಆಧಾರದ ಮೇಲೆ ಕಾನ್ಫ್ಲಿಕ್ಟ್ಗಳು ಸ್ಟಾರ್ಟ್ ಆಗಿದೆ. ಆ್ಯಂಡ್ ವೆಸ್ಟ್ ಏಷ್ಯಾದಲ್ಲಿ ಒಂದು ಇನ್ಫ್ಲೂಯೆನ್ಸನ್ನು ತರಬೇಕು ಅಂತ ಎರಡೂ ರಾಷ್ಟ್ರಗಳು ಒಂದು ಸ್ಟ್ರಗಲನ್ನು ಪಡ್ತಾ ಇದ್ದಾವೆ. ರೀಜ್ನಲ್ ಪವರ್ ಸ್ಟ್ರಗಲ್ ಅಂತಲೇ ನೋಡ್ಬೋದು. ಒಂದು ಸೆಕ್ಯೂರಿಟಿ ಆಸ್ಪೆಕ್ಟ್ ಅಂತ ಬಂದಾಗ ಇಸ್ರೇಲ್ ಇವತ್ತು ಇರಾನಲ್ಲಿರುವಂಥ ಕೆಪಾಬಿಲಿಟಿ ಆಧಾರದ ಮೇಲೆ ಫಿಯರ್ಫುಲ್ ಆಗಿರೋದನ್ನು ಗಮನ ಹರಿಸ್ಬೋದು. ಬಿಕಾಸ್ ನ್ಯೂಕ್ಲಿಯರ್ ಆರ್ಮ್ ಇರಾನೊಂದಿಗೆ ಹೆಚ್ಚಾಗಿರೋದನ್ನು ನೋಡ್ತಾ ಇದ್ವಿ. US ಕೂಡ ಇರಾನಲ್ಲಿರ್ತಕ್ಕಂಥ ನ್ಯೂಕ್ಲಿಯರ್ ಕೆಪಾಬಿಲಿಟಿಯನ್ನು ಹೇಗಾದರೂ ಮಾಡಿ ರೆಡ್ಯೂಸ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು ಅಂತ ಎಫರ್ಟ್ಸನ್ನು ಹಾಕ್ತಾ ಇದೆ ಅಂತ ನಾವು ನೋಡ್ತಾ ಬರ್ತಾ ಇದ್ದೀವಿ. ಇವಾಗ ಪ್ರಸ್ತುತವಾಗಿ ಇರಾನ್ಗೆ ಸಪೋರ್ಟ್ ಮಾಡ್ತಕ್ಕಂತಹ ಬಿಗ್ಗೆಸ್ಟ್ ನೇಷನ್ಸ್ಗಳು ಯಾವ್ದು ಇರಬಹುದು ಅನ್ನುವಂಥದ್ದಾದರೆ, ಒಂದು ಡಿಪ್ಲೊಮ್ಯಾಟಿಕ್ ಅಲೈನ್ಮೆಂಟ್ ಅಂತ ನೋಡೋದಾದರೆ ಇರಾನೊಂದಿಗೆ ರಷ್ಯಾ ಚೆನ್ನಾಗಿದೆ, ಚೈನಾನೂ ಸಹ ಚೆನ್ನಾಗಿದೆ. US ಹಾಗೂ ಇಸ್ರೇಲ್ ಸೇರಿಬಿಟ್ಟು ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದನ್ನು ರಷ್ಯಾ ಮತ್ತು ಚೈನಾ ಕಂಡೆಮ್ ಮಾಡಿದೆ, ಕ್ರಿಟಿಸೈಸ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ರಷ್ಯಾ ಹಾಗೂ ಚೈನಾ ಇರಾನನ್ನು ಸಪೋರ್ಟ್ ಮಾಡ್ತಾ ಇದೆ ಅಂತ ಗಮನ ಹರಿಸ್ಬೋದು. ಇರಾನ್ನ ಒಂದು ಆ್ಯಕ್ಷನನ್ನು ಇಲ್ಲಿ ನಾವು ನೋಡಿದಾಗ ಯಾರ್ಯಾರು ಅಪೋಸಿಟ್ ಇದ್ದಾರೆ ಅಂದರೆ US ಅಪೋಸಿಟ್ ಇದೆ. ಇದರೊಂದಿಗೆ ಸೌದಿ ಅರೇಬಿಯಾವನ್ನು ಗಮನ ಹರಿಸ್ಬೋದು, UAE, ಬಹರೇನ್, ಕುವೆತ್ ಹಾಗೂ ಜಾರ್ಡನ್. ಸೊ ಬಿಕಾಸ್ ಇವರೆಲ್ಲರೂ ಸಹ ಇರಾನಲ್ಲಿರ್ತಕ್ಕಂಥ ಕೆಪಾಬಿಲಿಟಿ ಆಧಾರದ ಮೇಲೆ ಅಥವಾ ನ್ಯೂಕ್ಲಿಯರ್ ವೆಪನ್ ಆಧಾರದ ಮೇಲೆ ಒಂದು ಫಿಯರ್ಫುಲ್ ಕಂಡೀಷನನ್ನು ತೋರಿಸ್ತಾ ಇದೆ. ಹಾಗಾಗಿ ಎಲ್ಲರೂ ಸಹ USಗೆ ಅಪ್ರೋಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದನ್ನು ಹೊರತುಪಡಿಸಿ ಆಸ್ಟ್ರೇಲಿಯಾ, ಕೆನಡಾ ಹಾಗೂ ಯುರೋಪಿಯನ್ ಲೀಡರ್ಸ್ಗಳು ಸಹ ಇರಾನ್ ವಿರುದ್ಧ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸನ್ನು ಕೊಡ್ತಾರೆ ಅಥವಾ ಕ್ರಿಟಿಸೈಸ್ ಮಾಡ್ತಾರೆ ಅಂತ ಹೇಳ್ಬೋದು. ಬಿಕಾಸ್ ಆಫ್ ಸೆಕ್ಯೂರಿಟಿ ಕನ್ಸರ್ನ್ ಓನ್ಲಿ. ಸೆಕ್ಯೂರಿಟಿ ಕೋಆಪರೇಷನ್ ಅಂತ ಬಂದಾಗ ಸೊ ಎಲ್ಲ USಗೂ ಸಹ ಸಪೋರ್ಟನ್ನು ಕೊಡ್ತಾ ಇರುವಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀವಿ. ಸೊ ಪ್ರಸ್ತುತವಾಗಿ ಇಶ್ಯೂ ಯಾವ ರೀತಿಯಾಗಿದೆ, US ಹಾಗೂ ಇರಾನ್ ಮಧ್ಯೆ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗಲಿಕ್ಕೆ ಕಾರಣ ಏನಿದೆ ಅಂತ ಕ್ಲಿಯರಾಗಿ ಈ ಒಂದು ಆರ್ಟಿಕಲ್ನ ಮುಖಾಂತರ ನಾವು ರೀಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ 16th ಫಿನಾನ್ಸ್ ಕಮಿಷನ್ ಮಿಸ್ಸಸ್ ಆ್ಯಂಡ್ ಕನ್ಸರ್ನ್ಸ್. ಈ ಒಂದು ಆರ್ಟಿಕಲ್ ನಮಗೆ GS ಪೇಪರ್ 2 ನಡೆಯಲಿ ಪೊಲಿಟಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಸೆಂಟರ್ ಹಾಗೂ ಸ್ಟೇಟ್ ರಿಲೇಷನ್ ಆಧಾರದ ಮೇಲೆ, ಒಂದು ಫಿಸ್ಕಲ್ ಕೋಆಪರೇಷನ್ ಆಧಾರದ ಮೇಲೆ ನಾವು ಕನೆಕ್ಟ್ ಮಾಡ್ಬೋದು. ಇವಾಗ ಸ್ಟೇಟ್ ಗೌರ್ಮೆಂಟಿಗೆ ಬರ್ತಾ ಇರತಕ್ಕಂತಹ ಆದಾಯಗಳನ್ನು ನಾವು ನೋಡಿದಾಗ ಬೇಸಿಕಲಿ ಫೈನಾನ್ಸ್ ಕಮಿಷನ್ನ ಒಂದು ರೆಕಮೆಂಡೇಷನ್ ಆಧಾರದ ಮೇಲೆ ಡಿವಿಸಿಬಲ್ ಪೂಲಿಂದ ಸೆಂಟ್ರಲ್ ಗೌರ್ಮೆಂಟು ಕೆಲವೊಂದಿಷ್ಟು ಶೇರನ್ನು ಸ್ಟೇಟ್ ಗೌರ್ಮೆಂಟ್ಗೆ ಕೊಡಬೇಕಾಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಸ್ಟೇಟ್ಸ್ಗಳಿಗೂ ಸಹ ತಮ್ಮದೇ ಆಗಿರ್ತಕ್ಕಂಥ ಒಂದು ಟ್ಯಾಕ್ಸೇಷನ್ ಸಿಸ್ಟಮ್ ಇರುತ್ತೆ, ಓನ್ ಟ್ಯಾಕ್ಸ್ ಇರುತ್ತೆ. ಇದರ ಆಧಾರದ ಮೇಲೂ ಸಹ ಇವರಿಗೆ ಆದಾಯ ಬರುತ್ತೆ, ಟ್ಯಾಕ್ಸ್ನ ಮುಖಾಂತರ ಆಗಿರ್ಬೋದು. ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಕೆಲವೊಂದಿಷ್ಟು ಗ್ರ್ಯಾಂಟ್ಸನ್ನು ಸಹ ಪ್ರೊವೈಡ್ ಮಾಡುತ್ತೆ. ಸೊ ಯಾವ ರೀತಿಯಾಗಿ ಗ್ರ್ಯಾಂಟ್ಸನ್ನು ಕೊಡಬೇಕು ಅಂತ ನಾವು ಆರ್ಟಿಕಲ್ 275ನಲ್ಲಿ ನೋಡ್ತೇವೆ. ಡಿವಿಸಿಬಲ್ ಪೂಲಿಂದ ಶೇರ್ ಮಾಡ್ತಕ್ಕಂಥ ಮನಿಗೆ ಸಂಬಂಧಪಟ್ಟಂತೆ ಫಿನಾನ್ಸ್ ಕಮಿಷನ್ ರೆಕಮೆಂಡೇಷನ್ ಆರ್ಟಿಕಲ್ 280. ಓಕೆ. ಹಾಗೂ ಸೆಂಟರ್ ಮತ್ತು ಸ್ಟೇಟ್ ಮಧ್ಯೆ ಟ್ಯಾಕ್ಸನ್ನು ಶೇರ್ ಮಾಡುವಂಥ ಹಂತದಲ್ಲಿ ಆರ್ಟಿಕಲ್ 270 ವೆರಿ ಇಂಪಾರ್ಟೆಂಟ್. ಈವನ್ ಸ್ಟೇಟ್ ಏನು ಮಾಡ್ಬೋದು, ಬಾರೋಯಿಂಗನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ ಆರ್ಟಿಕಲ್ 293. ಇವೆಲ್ಲವೂ ಆರ್ಟಿಕಲನ್ನು ನಾವು ನೆನ್ಪಿಟ್ಕೊಳ್ಳೇಬೇಕು, ಬಿಕಾಸ್ ಎಕ್ಸಾಮಲ್ಲಿ ಕೇಳ್ತಾರೆ. ಇವಾಗ ಸ್ಟೇಟ್ಗೆ ಬರ್ತಾ ಇರುವಂಥ ಒಂದು ಆದಾಯವನ್ನು ನೋಡ್ತಾ ಇದ್ದೀವಿ. ಪ್ರಸ್ತುತವಾಗಿ ಫಿನಾನ್ಸ್ ಕಮಿಷನ್ ಒಂದು ರೆಕಮೆಂಡೇಷನನ್ನು ಮಾಡ್ತಾ ಇದೆ.
ಸೊ ಇವಾಗ ಇರುವಂಥ ಒಂದು ಫೈನಾನ್ಸ್ ಕಮಿಷನ್ನ ಡ್ಯೂರೇಷನ್ ಯಾವ ರೀತಿ ಆಗಿದೆ 2026 2031 ಫಾರ್ ನೆಕ್ಸ್ಟ್ 5 ಇಯರ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಅಪ್ಕಮಿಂಗ್ ಎಕ್ಸಾಮಲ್ಲಿ ಕ್ವಶನ್ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚು. ಸೊ ಇಲ್ಲಿ ನೋಡಿ ಆರ್ಟಿಕಲಲ್ಲಿರುವಂಥ ಕನ್ಸರ್ನ್ ಏನಂತಂದರೆ, ಹೊಸದಾಗಿ ನಾವು ಕ್ರೈಟೇರಿಯಾಗಳನ್ನು ನೋಡ್ತೀವಲ್ಲ, ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ ಬಂದಾಗ ಬದಲಾವಣೆಯನ್ನು ಮಾಡಿದರೆ ಸ್ಟೇಟ್ಗೆ ಬರ್ತಾ ಇರುವಂಥ ಒಂದು ಆದಾಯದಲ್ಲಿ ಮೋಸ ಆಗ್ತಾ ಇದೆ ಅಂತ ಕನ್ಸರ್ನನ್ನು ಅಥವಾ ಏನು ಮಿಸ್ ಆಗ್ತಾ ಇದೆ ಅಂತ ಆರ್ಟಿಕಲಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಸ್ತುತವಾಗಿ ಸ್ಟೇಟಿಗೆ ಬರ್ತಾ ಇರುವಂಥ ಒಂದು ಆದಾಯದ ಅಡಿನಲ್ಲಿ ನಾವು ಇಲ್ಲಿ ಫೋಕಸ್ ಮಾಡಬೇಕಾಗಿರುವಂಥದ್ದು ಫಿನಾನ್ಸ್ ಕಮಿಷನ್ನ ಒಂದು ರೆಕಮೆಂಡೇಷನ್. 16th ಫೈನಾನ್ಸ್ ಕಮಿಷನ್ನ ಒಂದು ರೆಕಮೆಂಡೇಷನ್ ನೋಡಿದಾಗ ವರ್ಟಿಕಲ್ ಡೆವಲ್ಯೂಷನ್ ಅಂತ ಬಂದಾಗ 41% ಡೆವಲ್ಯೂಷನನ್ನು ಮಾಡಬೇಕು ಅಂತ ಕ್ರೈಟೇರಿಯಾವನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ಕ್ರೈಟೇರಿಯಾ ಆಧಾರದ ಮೇಲೆ ಹಾರಿಜಾಂಟಲ್ ಡೆವಲ್ಯೂಷನನ್ನು ಕಾಣ್ತೇವೆ. ಈ ಒಂದು ಚಾರ್ಟನ್ನು ಇವತ್ತು ನೋಡಿದ್ವಲ್ವಾ. ಸೊ ಇಲ್ಲಿ ನೋಡಿ ಯಾವ ರೀತಿಯಾಗಿ ಚೇಂಜಸ್ ಆಗಿದೆ. 13th, 14th, 15th ಹಾಗೂ 16th ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನ್ಸ್ಗಳು ಹಂತ ಹಂತವಾಗಿ ಚೇಂಜ್ ಆಗ್ತಾ ಬರೋದನ್ನು. 13th ಫೈನಾನ್ಸ್ ಕಮಿಷನ್ನಲ್ಲಿ ವರ್ಟಿಕಲ್ ಡೆವಲ್ಯೂಷನ್ನು 32% ಇರುತ್ತೆ. ಇದಾದ ನಂತರ 42%ಗೆ ಜಾಸ್ತಿ ಮಾಡ್ತಾರೆ. ನೆಕ್ಸ್ಟು 41%ಗೆ ಇಳಿಕೆ ಮಾಡ್ತಾರೆ. ಆ್ಯಂಡ್ ಪ್ರಸ್ತುತವಾಗಿ ಸೇಮ್ 15th ಫೈನಾನ್ಸ್ ಕಮಿಷನ್ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ 41% ಇಟ್ಟಿದ್ದಾರೆ. ಸೊ ಈ ಒಂದು 16th ಫೈನಾನ್ಸ್ ಕಮಿಷನ್ನ ಚೇರ್ಪರ್ಸನ್ ಯಾರು ಇರ್ತಾರೆ ಅಂದರೆ ಅರವಿಂದ್ ಪನಗರಿಯಾ ಅವರ ಒಂದು ನೇತೃತ್ವದಲ್ಲಿ ರೆಕಮೆಂಡೇಷನ್ಸನ್ನು ಮಾಡಿದ್ದಾರೆ. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಸೊ 15th ಫೈನಾನ್ಸ್ ಕಮಿಷನ್ಗೆ ಕಂಪೇರ್ ಮಾಡಿದಾಗ 16th ಫೈನಾನ್ಸ್ ಕಮಿಷನ್ ನಡಿನಲ್ಲಿ ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ ನೋಡಿದಾಗ ಕ್ರೈಟೇರಿಯಾವನ್ನು ಚೇಂಜಸ್ ಮಾಡಿದ್ದಾರೆ. ಇನ್ಕಮ್ ಡಿಸ್ಟೆನ್ಸ್ ಇದೆ, ಈ ಮೊದಲೂ ಸಹ ಇತ್ತು. ಪಾಪ್ಯುಲೇಷನ್ ಅಂತ ಬಂದಾಗ 2011ರ ಸೆನ್ಸಸನ್ನು ಫಾಲೋ ಮಾಡ್ತೀವಿ. ಸೊ ಇಲ್ಲಿ ನೋಡಿ ಈ ಮೊದಲು 15% ಇತ್ತು, ಇವಾಗ 17.5%ಗೆ ಏರಿಕೆ ಮಾಡಿದ್ದಾರೆ. ಪಾಪ್ಯುಲೇಷನ್ ಒಂದು ವೇಟೇಜ್ ಎನ್ಹಾನ್ಸ್ ಆಗಿದೆ ಅಂತ ಹೇಳ್ಬೋದು. ಇನ್ಕಮ್ ಡಿಸ್ಟೆನ್ಸ್ ಅಂತ ಬಂದಾಗ ಇಲ್ಲಿ ವೇಟೇಜನ್ನು ಕಡಿಮೆ ಮಾಡಿದ್ದಾರೆ. 45 ಇರುವಂಥದ್ದು 42.5 ಆಗಿದೆ. ಫಾರೆಸ್ಟ್ ಅಂತ ಬಂದಾಗ ಆ್ಯಸ್ ಇಟ್ ಈಸ್ ಇಟ್ಟಿದ್ದಾರೆ. ಏರಿಯಾ ನಡಿನಲ್ಲೂ ಸಹ ಡಿಕ್ರೀಸ್ ಮಾಡಿರೋದಾಗಿ ನಾವು ನೋಡ್ತಾ ಇದ್ವಿ. ಫಿಸಿಕಲ್ ಡಿಸಿಪ್ಲಿನ್ ಏನಿದೆಯಲ್ಲ ಇದನ್ನು ರಿಮೂವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆರ್ಟಿಕಲ್ ನಡಿನಲ್ಲೂ ಸಹ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದೆ. ಫಿಸಿಕಲ್ ಡಿಸಿಪ್ಲಿನನ್ನು ರಿಮೂವ್ ಮಾಡಿದ್ದಾರೆ. ಹಾಗೂ ಟ್ಯಾಕ್ಸ್ ಎಫರ್ಟ್ಸ್ ಅಂತ ಬಂದಾಗ ಅದನ್ನು ಸಹ ಇಲ್ಲಿ ರಿಮೂವ್ ಮಾಡಲಾಗಿದೆ ಅಂತ ಗಮನಿಸ್ಬೋದು. ಸ್ಟೇಟ್ಸ್ ಕಾಂಟ್ರಿಬ್ಯೂಷನ್ ಟು ದ GDP ಅಂತ ಬಂದಾಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಯಾವುದನ್ನು ರಿಮೂವ್ ಮಾಡಿದ್ದಾರೆ, ಯಾವುದನ್ನು ಆ್ಯಡ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿರಲಿ, ನಿಮಗೆ ಗೊತ್ತಿರಲಿ. ಈ ಮೊದಲು ಫಿಸಿಕಲ್ ಡಿಸಿಪ್ಲಿನ್ ಇತ್ತು, ಇದನ್ನು ಸಹ ರಿಮೂವ್ ಮಾಡಿದ್ದಾರೆ ಅಂತಲೇ ಗಮನಿಸ್ಬೋದು. ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಇಳಿಕೆ ಮಾಡಿದ್ದಾರೆ. 12.5 ಇರುವಂಥದ್ದು 10 ಇದೆ. ಸೊ ಇಲ್ಲಿ ಪ್ರಸ್ತುತವಾಗಿ ಪಾಪ್ಯುಲೇಷನ್ ಆಧಾರದ ಮೇಲೆ ಇರ್ತಕ್ಕಂಥ ಸ್ಟೇಟ್ಸ್ಗಳಿಗೆ ಹೆಚ್ಚು ಶೇರ್ ಬರಲಿದೆ ಅಂತಲೇ ಹೇಳ್ಬೋದು. ಯಾವ ಸ್ಟೇಟ್ ನಡಿನಲ್ಲಿ ಒಂದು ಇಂಡಸ್ಟ್ರೀಸ್ಗಳು ಜಾಸ್ತಿ ಇರುತ್ತೆ, ನಮ್ಮ ಒಂದು GDP ಕಾಂಟ್ರಿಬ್ಯೂಷನ್ ಮಾಡ್ತಾ ಇರುತ್ತಲ್ಲ, ಅದರ ಆಧಾರದ ಮೇಲೆ ಸ್ಟೇಟ್ಸ್ಗಳಿಗೂ ಸಹ ಒಂದು ಶೇರ್ ಸಿಗಲಿದೆ ಅಂತಲೇ ಗಮನಿಸ್ಬೋದು. ಸೊ ಈ ರೀತಿಯಂಥ ಒಂದು ರೆಕಮೆಂಡೇಷನ್ಸನ್ನು ಮಾಡಿದ್ದಾರೆ. ಆಥರ್ ಅವರ ಬೇಸಿಕ್ ಕನ್ಸರ್ನ್ ಯಾವ ರೀತಿ ಆಗಿದೆ ಅಂತಂದರೆ, ಸೆಂಟ್ರಲ್ ಗೌರ್ಮೆಂಟ್ ಡಿವಿಸಿಬಲ್ ಪೂಲ್ನಿಂದ ಸ್ಟೇಟ್ ಗೌರ್ಮೆಂಟ್ಗೆ 41% ಶೇರನ್ನು ಮಾಡ್ತಾ ಇದ್ದಾರಲ್ಲ, ಈ ಒಂದು ಡಿವಿಸಿಬಲ್ ಪೂಲ್ ನಡಿಯಲ್ಲಿ ಯಾವುದೇ ರೀತಿಯಾಗಿ ಸೆಸ್ ಹಾಗೂ ಸರ್ಚಾರ್ಜಸ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ತಾ ಇಲ್ಲ. ಸೊ ಸೆಸ್ಸಸ್ ಆ್ಯಂಡ್ ಸರ್ಚಾರ್ಜಸ್ ಅಂತ ಬಂದಾಗ ಸೆಂಟ್ರಲ್ ಗೌರ್ಮೆಂಟಿಗೆ ಒಂದು ಸರಿಯಾದಂತಹ ರೆವಿನ್ಯೂ ಬರ್ತಾ ಇದೆ ಅಂತ ಹೇಳ್ಬೋದು. ಸ್ಟೇಟೊಂದಿಗೆ ಶೇರ್ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಕನ್ಸರ್ನನ್ನು ಗಮನಿಸ್ಬೋದು. ಸೆಸ್ಸಸ್ ಹಾಗೂ ಸರ್ಚಾರ್ಜಸ್ ಅಂದರೆ ಏನಂತ ನಿಮ್ಗೆ ಗೊತ್ತೇ ಇದೆ. ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಈ ಒಂದು ಸೆಸ್ಸಸ್ ಅಂತ ಬಂದಾಗ ಜನರಲ್ ಪರ್ಪಸ್ನ ಆಧಾರದ ಮೇಲೆ, ಸರ್ಚಾರ್ಜಸ್ ಅಂತ ಬಂದಾಗ ಜನರಲಿ ಒಂದು ಹೈ ಇನ್ಕಮ್ ಬರುತ್ತಲ್ಲ ಆ ಒಂದು ಹಂತದಲ್ಲಿ ಸರ್ಚಾರ್ಜಸ್ಗಳನ್ನು ಇಂಪೋಸ್ ಮಾಡಲಾಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಸೆಸ್ಸಸ್ ಆ್ಯಂಡ್ ಸರ್ಚಾರ್ಜಸ್ಗಳನ್ನು ಡಿವಿಸಿಬಲ್ ಪೂಲ್ ನಡಿಯಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥ ಒಂದು ಕನ್ಸರ್ನ್. ಇದರೊಂದಿಗೆ ಸೆಕ್ಟರ್ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಗ್ರ್ಯಾಂಟ್ಸ್ಗಳನ್ನು ಇವಾಗ ರೆಡ್ಯೂಸ್ ಮಾಡಿದ್ದಾರೆ ರೆಕಮೆಂಡೇಷನ್ ನಡಿನಲ್ಲಿ. ಜೊತೆಗೆ ಡೆಫಿಸಿಟ್ ಗ್ರ್ಯಾಂಟ್ಸನ್ನು ಈ ಮೊದಲು ಪ್ರೊವೈಡ್ ಮಾಡ್ತಾ ಇದ್ರಲ್ಲ ಅದನ್ನು ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಅಂತಲೇ ನಾವು ಗಮನಿಸ್ಬೋದು. ಹಾಗಾಗಿ ಸ್ಟೇಟ್ಗಳಿಗೆ ಸಿಗ್ತಾ ಇರುವಂಥ ಒಂದು ಎಫೆಕ್ಟಿವ್ ಟ್ರಾನ್ಸ್ಫರು ಕಡಿಮೆ ಆಗುತ್ತೆ ಅಂತ 16th ಫೈನಾನ್ಸ್ ಕಮಿಷನ್ ಒಂದು ಎಸ್ಟಿಮೇಷನ್ ಆಧಾರದ ಮೇಲೆ ಎಫೆಕ್ಟಿವ್ ಆಗಿರ್ತಕ್ಕಂಥ ಟ್ರಾನ್ಸ್ಫರ್ ಕೇವಲ 32.7% ಸಿಕ್ಕತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಹಾರಿಜಾಂಟಲ್ ಡೆವಲ್ಯೂಷನ್ ನಡಿನಲ್ಲಿ ಯಾವ ರೀತಿ ಅಂತ ಒಂದು ಕ್ರೈಟೇರಿಯಾವನ್ನು ಡಿವೈಡ್ ಮಾಡಿದ್ದಾರೆ. ಸ್ಟೇಟ್ಗಳ ಮಧ್ಯೆ ಯಾವ ರೀತಿಯಾಗಿ ಡಿವಿಷನನ್ನು ಮಾಡಬೇಕು, ಈ ಒಂದು 41% ಅಂತ ನಾವು ಹಾರಿಜಾಂಟಲ್ ಡೆವಲ್ಯೂಷನ್ ನಡಿಯಲ್ಲಿ ನೋಡ್ತೇವೆ. ಒಟ್ಟಾರೆಯಾಗಿ ಬರ್ತಾ ಇರುವಂಥ ಸೆಂಟ್ರಲ್ ಗೌರ್ಮೆಂಟ್ನ ಡಿವಿಸಿಬಲ್ ಪೂಲಿಂದ ಎಷ್ಟರ ಮಟ್ಟಿಗೆ ಸ್ಟೇಟ್ಗಳಿಗೆ ಶೇರ್ ಮಾಡ್ತಾರೆ ಅನ್ನುವಂಥದ್ದು ವರ್ಟಿಕಲ್ ಡೆವಲ್ಯೂಷನ್ ಅಂತ ಅನಿಸ್ಕೊಳ್ಳುತ್ತೆ. ಸೊ ಇದು ಇಂಪಾರ್ಟೆಂಟ್ ನಿಮಗೆ ಯಾವ ರೀತಿ ಅಂತ ಒಂದು ಕ್ರೈಟೇರಿಯಾವನ್ನು ಆ್ಯಡ್ ಮಾಡಿದ್ದಾರೆ ಅಂತ. ಮೇಜರ್ ಕ್ರಿಟಿಸಿಸಮ್ ಅಂತಂದರೆ ಇವಾಗ ಒಂದು ಫಿಸಿಕಲ್ ಡಿಸಿಪ್ಲಿನ್ ಆಗಿರ್ಬೋದು ಅಥವಾ ಟ್ಯಾಕ್ಸ್ ಎಫರ್ಟ್ಸನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿರೋದಾಗಿ ಗಮನ ಹರಿಸುವಂಥದ್ದು. ಸೊ ಹಾಗಾಗಿ ಒಂದು ಸ್ಟೇಟ್ಸ್ಗಳಿಗೆ ಯಾವುದೇ ರೀತಿಯಂಥ
ರಿವಾರ್ಡನ್ನು ಸಹ ಕೊಟ್ಟಂಗೆ ಆಗ್ತಾ ಇಲ್ಲ ಅಂತ ಗಮನ ಹರಿಸ್ಬೇಕಾಗತ್ತೆ. ಈ ಮೊದಲು ಗ್ರ್ಯಾಂಟನ್ನು ಪ್ರೊವೈಡ್ ಮಾಡ್ತಕ್ಕಂಥ ಹಂತದಲ್ಲಿ ರೆವಿನ್ಯೂ ಡೆಫಿಸಿಟ್ ಗ್ರ್ಯಾಂಟ್ಸನ್ನು ಸಹ ಕೊಡ್ತಾ ಇದ್ರು, ಅದನ್ನು ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಅಥವಾ ಸ್ಟೇಟ್ ಸ್ಪೆಸಿಫಿಕ್ ಗ್ರ್ಯಾಂಟ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ರು, ಅದು ಸಹ ಡಿಸ್ಕಂಟಿನ್ಯೂ ಆಗಿದೆ. ಹಾಗಾಗಿ ಈ ಒಂದು ಡೆವಲ್ಯೂಷನ್ ಫಾರ್ಮುಲಾ ಏನಿದೆಯಲ್ಲ, ಸ್ಟೇಟ್ ಗೌರ್ಮೆಂಟಲ್ಲಿರ್ತಕ್ಕಂಥ ಎಲ್ಲ ಕಾಸ್ಟಸ್ಗಳನ್ನು ಅಥವಾ ನೀಡ್ಗಳನ್ನು ಫುಲ್ಫಿಲ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಸೊ ಆರ್ಟಿಕಲ್ 275 ನಡಿನಲ್ಲಿ ನಾವು ನೋಡೋ ಪ್ರಕಾರ ಸ್ಟೇಟ್ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಒಂದು ನೀಡ್ಸನ್ನು ಫುಲ್ಫಿಲ್ ಮಾಡೋದ್ರಲ್ಲಿ, ಗ್ರ್ಯಾಂಟ್ಸನ್ನು ಫುಲ್ಫಿಲ್ ಮಾಡೋದ್ರಲ್ಲಿ ಇದೆ. ಆದರೆ ಈ ಒಂದು ಡೆವಲ್ಯೂಷನ್ ನಡಿನಲ್ಲಿ ನೋಡಿದಾಗ ಸ್ಟೇಟ್ ಗೌರ್ಮೆಂಟ್ಗೆ ಬೇಕಾಗ್ತಕ್ಕಂಥ ಒಂದು ನೀಡ್ ಫುಲ್ಫಿಲ್ ಆಗ್ತಾ ಇಲ್ಲ ಅಂತಲೇ ನೋಡ್ಬೋದು. ಸೊ ಬೇಸಿಕ್ ಕನ್ಸರ್ನ್ ಏನಂತಂದರೆ ಯಾವ ರೀತಿಯಾಗಿ ಡೆಫಿಸಿಟ್ ಗ್ರ್ಯಾಂಟನ್ನು ಡಿಸ್ಕಂಟಿನ್ಯೂ ಮಾಡಿದ್ದಾರೆ, ಸೆಸ್ ಆ್ಯಂಡ್ ಸರ್ಚಾರ್ಜಸ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದನ್ನು ನೋಡ್ಬೋದು. ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಕ್ರೈಟೇರಿಯಾನಲ್ಲಿ GDP ಕಾಂಟ್ರಿಬ್ಯೂಷನ್ ಆಧಾರದ ಮೇಲೆ ಶೇರ್ ಸಿಕ್ಕತ್ತಲ್ಲ, ಇದರ ಆಧಾರದ ಮೇಲೆ ರಿಚ್ ಸ್ಟೇಟ್ಸ್ಗಳಿಗೆ ಇದು ಬೆನಿಫಿಟನ್ನು ತರಲಿದೆ. ಪುವರ್ ಸ್ಟೇಟ್ಸ್ಗಳಿಗೆ ಇದು ಅಷ್ಟೊಂದು ಬೆನಿಫಿಟನ್ನು ತಂದು ಕೊಡೋದಿಲ್ಲ. ಸೊ ಅವ್ರ ಹತ್ರ ರಿಸೋರ್ಸಸ್ಗಳು ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನೀವು ಕಾಂಟ್ರಿಬ್ಯೂಷನ್ ಮಾಡೋದರ ಆಧಾರದ ಮೇಲೆ ನಾವು ನಿಮಗೆ ಶೇರನ್ನು ಕೊಡ್ತೀವಿ ಅನ್ನೋದು ತಪ್ಪಾಗುತ್ತೆ ಅಂತ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್, ಈವನ್ ಪ್ರಿಲಿಮ್ಸಲ್ಲೂ ಸಹ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರ್ತಕ್ಕಂಥ ಇಶ್ಯೂ. ಯಾವ ರೀತಿಯಾದಂಥ ರೆಕಮೆಂಡೇಷನ್ಸ್ಗಳನ್ನು ಕೊಟ್ಟಿದ್ದಾರೆ ಹಾಗೂ ಯಾವ ರೀತಿಯಾದಂಥ ಒಂದು ಕನ್ಸರ್ನ್ಸ್ಗಳು ಇದ್ದಾವೆ ಅಂತ ನೀವು ಇಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಇನ್ನು ಮುಂದಿನದಾಗಿ UP ರಿಸೀವ್ಸ್ ಓವರ್ 84% ಆಫ್ ಆಲ್ ಔಟ್ ಆಫ್ ಸ್ಟೇಟ್ MP ಲ್ಯಾಡ್ಸ್ ಫಂಡ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ಇಂಪಾರ್ಟೆಂಟ್ ಯೋಜನೆಗಳ ಆಧಾರದ ಮೇಲೆ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ನಡಿಯಲ್ಲಿ ಕ್ವಶನ್ಸನ್ನು ಕೇಳ್ತಾರೆ. ಸೊ ಈ ಒಂದು ಆರ್ಟಿಕಲ್ ನಡಿಯಲ್ಲಿ MP ಲ್ಯಾಡ್ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕನ್ಸರ್ನನ್ನು ಅಡ್ರೆಸ್ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ MP ಲ್ಯಾಡ್ ಸ್ಕೀಮಲ್ಲಿ ಇರ್ತಕ್ಕಂತಹ ಇಂಟೆನ್ಷನ್ ಮಿಸ್ ಔಟ್ ಆಗ್ತಾ ಇದೆ ಅಂತಲೇ ನಾವು ನೋಡ್ಬೋದು. MP ಲ್ಯಾಡ್ ಸ್ಕೀಮ್ ಅಂತಂದರೆ ಏನು? ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್. ಈ ಒಂದು ಯೋಜನೆ ನಡಿನಲ್ಲಿ MPಸ್ಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ ಮುಖಾಂತರ ದುಡ್ಡನ್ನು ಕೊಡ್ತಾರೆ. 1993ಇಂದ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಯೋಜನೆ. ಇಲ್ಲಿ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಏನು ಮಾಡುತ್ತೆ, ಒಂದು ರೆಸ್ಪಾನ್ಸಿಬಲ್ ಆಗಿ ಗೈಡ್ಲೈನ್ಸ್ಗಳನ್ನು ಕೊಡುತ್ತೆ, ಯಾವ ರೀತಿಯಾಗಿ ಈ ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯೋಜನೆ ನಡಿಯಲ್ಲಿ MPಗಳಿಗೆ ಪ್ರತಿ ವರ್ಷದಂತೆ 5 ಕೋಟಿ ರೂಪಾಯಿಗಳನ್ನು ಕೊಡ್ತಾರೆ. ಈ ಒಂದು ಯೋಜನೆಯಲ್ಲಿ 5 crore ಪ್ರತಿಯೊಬ್ಬ MPಸ್ಗಳಿಗೂ ಸಹ ಕೊಡಲಾಗುತ್ತೆ. ಇವ್ರು ಏನು ಮಾಡಬೇಕು, ಲೋಕಲ್ ಏರಿಯಾದಲ್ಲಿ ಯಾವ ರೀತಿ ಅಂತ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗಳನ್ನು ತರಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಂಡು ಎಕ್ಸ್ಪೆಂಡಿಚರ್ನ ಮಾಡಬೇಕು. 5 ಕೋಟಿಯನ್ನು ಖರ್ಚು ಮಾಡುವಂಥದ್ದು. ಸೊ ಇಲ್ಲಿ ಹೆಸರೇ ಹೇಳುತ್ತೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅಂತ. ಸೊ ಇಲ್ಲಿ 5 crore ಇರುತ್ತಲ್ಲ, ಒಂದು ವರ್ಷದಲ್ಲಿ ಕಂಪ್ಲೀಟಾಗಿ ಅವರು ಖರ್ಚು ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಮತ್ತೆ ಏನು ಮಾಡ್ಬೋದು, ಆ ಒಂದು ಅಮೌಂಟನ್ನು ನೆಕ್ಸ್ಟ್ ಇನ್ಕ್ಲೂಡ್ ಮಾಡ್ಕೋಬೋದು. ಲ್ಯಾಪ್ಸೇಬಲ್ ಕಂಡೀಷನನ್ನು ನಾವಿಲ್ಲಿ ನೋಡ್ತಾ ಇಲ್ಲ. ಸೊ ಸರ್ಕಾರಕ್ಕೆ ವಾಪಸ್ ಇಲ್ಲಿ ದುಡ್ಡು ಹೋಗೋದಿಲ್ಲ. 3 years ಈ ವರ್ಷ ಮಾಡಿದ್ರಂದರೆ ನೆಕ್ಸ್ಟ್ ಇಯರ್ ಒಟ್ಟಾರೆ ಅವ್ರ ಹತ್ರ 5+2 ಉಳ್ಕೊಳ್ಳುತ್ತೆ. 7 crores ಅಷ್ಟು ಅವರೊಂದು ಅಕೌಂಟಲ್ಲಿ ಇರುತ್ತೆ. ಸೊ ಇದರ ಆಧಾರದ ಮೇಲೆ ಫಂಡ್ ಅಲೋಕೇಶನ್ಸನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಲೋಕಸಭೆ ಮೆಂಬರ್ಸ್ಗಳು ಅಂದರೆ ಲೋಕಸಭೆಯಲ್ಲಿ ಇರ್ತಕ್ಕಂಥ MPಸ್ಗಳು ಏನು ಮಾಡ್ಬೋದು, ತಮ್ಮ ಒಂದು ಕಾನ್ಸ್ಟಿಟ್ಯೂಯೆನ್ಸೀಸ್ ನಡಿನಲ್ಲಿ ರೆಕಮೆಂಡೇಷನ್ಸನ್ನು ಮಾಡ್ಬೋದು. ರಾಜ್ಯಸಭೆ ಮೆಂಬರ್ಸನ್ನು ತೆಗೆದುಕೊಳ್ಳುವಂಥದ್ದಾದರೆ ಅವರು ಯಾವೊಂದು ಸ್ಟೇಟಿಂದ ರಿಪ್ರೆಸೆಂಟ್ ಆಗಿರ್ತಾರಲ್ಲ, ಸೊ ಅದರ ಆಧಾರದ ಮೇಲೂ ಸಹ ಅವ್ರು ಏನು ಮಾಡ್ಬೋದು, ರೆಕಮೆಂಡೇಷನ್ಸನ್ನು ಮಾಡ್ಬೋದು. ವಿದಿನ್ ಸ್ಟೇಟಲ್ಲಿ ರಾಜ್ಯಸಭೆ MPಸ್ಗಳು ಮಾಡ್ತಾರೆ ಅಂತ ಹೇಳ್ಬೋದು. ನಾಮಿನೇಟೆಡ್ ಮೆಂಬರ್ಸ್ ಅಂತ ಬಂದಾಗ ರಾಷ್ಟ್ರದಲ್ಲಿ ಎಲ್ಲರೂ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಮಾಡಲಿಕ್ಕೆ ಫಂಡನ್ನು ಅಲೋಕೇಟ್ ಮಾಡ್ಬೋದು. ಕಂಟ್ರಿಯಲ್ಲಿರುವಂಥ ಯಾವುದೇ ಒಂದು ರೀಜನನ್ನು ಡೆವಲಪ್ ಮಾಡಲಿಕ್ಕೆ ತಮ್ಮ ದುಡ್ಡನ್ನು ನಾಮಿನೇಟೆಡ್ ಮೆಂಬರ್ಸ್ಗಳು ಕೊಡುವಂಥದ್ದನ್ನು ನೋಡ್ತಾ ಇದ್ದೀವಿ. ಜೊತೆಗೆ MP ಲ್ಯಾಡ್ ಫಂಡನ್ನು ಪಾಪ್ಯುಲೇಷನ್ ಆಧಾರದ ಮೇಲೂ ಸಹ ಅಲೋಕೇಶನ್ ಮಾಡಬೇಕು ಅಂತ ಒಂದು ಪ್ರೊವಿಷನನ್ನು ಕೊಟ್ಟಿದ್ದಾರೆ. 50% ಅಷ್ಟು ಈ ಒಂದು MP ಲ್ಯಾಡ್ ಫಂಡನ್ನು SC ಅಥವಾ ST ರಿಲೇಟೆಡ್ ಇರ್ತಕ್ಕಂಥ ಇನ್ಹ್ಯಾಬಿಟೆಡ್ ಏರಿಯಾ ಇರುತ್ತಲ್ಲ, ಅದರ ಆಧಾರದ ಮೇಲೆ ಅಲೋಕೇಶನ್ಸನ್ನು ಮಾಡಬೇಕಂತಲೂ ಸಹ ಮೆನ್ಷನ್ ಮಾಡಿದ್ದಾರೆ. ನಾನ್ ಲ್ಯಾಪ್ಸೆಬಲ್ ಅನ್ನುವಂಥ ಒಂದು ಕಂಡೀಷನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಏನಂತಂದರೆ, ಒಂದು ಎಕ್ಸೆಪ್ಷನ್ ಕ್ಲಾಸ್ ಇದೆ. ಇವಾಗ 5 ಕೋಟಿ ಅಲೋಕೇಶನ್ನ ಮಾಡಿದಾರಲ್ಲ MPಸ್ಗಳಿಗೆ, ಇವ್ರು ಏನು ಮಾಡ್ಬೋದು, ಆ ಒಂದು 5 ಕೋಟಿನಲ್ಲಿ 25 ಲಕ್ಷದಷ್ಟು ಪರ್ ಇಯರ್ನ ಆಧಾರದ ಮೇಲೆ 25 lakh ಅಷ್ಟು ಔಟ್ಸೈಡ್ ದ ರೀಜನ್ ನಡಿನಲ್ಲೂ ಸಹ ರೆಕಮೆಂಡೇಷನನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್, MP ಇವತ್ತು ಕರ್ನಾಟಕದ ಒಂದು ಕಾನ್ಸ್ಟಿಟ್ಯೂಯೆನ್ಸೀಸಿಂದ ಎಲೆಕ್ಟ್ ಆಗಿದ್ದಾನಂತಂದರೆ ಅವ್ರು ಏನು ಮಾಡ್ಬೋದು, ತಮಗೆ ಅಲೋಕೇಟ್ ಆಗಿರತಕ್ಕಂಥ 5 ಕೋಟಿ ನಡಿಯಲ್ಲಿ 25 ಲಕ್ಷದಷ್ಟು ಮಹಾರಾಷ್ಟ್ರದಲ್ಲಿ ಹೋಗಿ ಯಾವುದಾದ್ರೂ ಒಂದು ರೀಜನನ್ನು ಡೆವಲಪ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲೋಕೇಶನ್ಸನ್ನು ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾವುದಾದ್ರೂ ಒಂದು ಡಿಸ್ಟಿಕ್ ಅಫೆಕ್ಟ್ ಆಗಿದ್ರೆ ಅಲ್ಲಿ ಅಲೋಕೇಶನ್ಸನ್ನು ಮಾಡ್ಬೋದು. ಲಿಮಿಟೇಷನ್ 25 lakh ಇದೆ. ಎಕ್ಸೆಪ್ಷನಲ್ ಕ್ಲಾಸನ್ನು ಕಾಣ್ಬೋದು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ನೋಡೋ ಪ್ರಕಾರ UP ರಿಸೀವ್ಸ್ ಓವರ್ 85% ಆಫ್
ಔಟ್ ಆಫ್ ಸ್ಟೇಟ್ MP ಲ್ಯಾಡ್ ಫಂಡ್ ಅಂತ ನೋಡ್ಬೋದು. ಸೊ ಇಲ್ಲಿ ಬೇರೆ ಒಂದು ರೀಜನ್ ಅಡಿ ಅಲೋಕೇಶನ್ ಮಾಡಲಿಕ್ಕೆ ಪ್ರತಿಯೊಂದು MP ಗೆ ಇರ್ತಕ್ಕಂಥ ಲಿಮಿಟೇಷನ್ಸ್ 25 ಲ್ಯಾಕ್ ಇದೆಯಲ್ಲ, ಆಲ್ಮೋಸ್ಟ್ 84% ಉತ್ತರ ಪ್ರದೇಶದಲ್ಲಿ ನಾವು ಹೋಗಿರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿರುವಂಥ ಒಂದು ಬೇಸಿಕ್ ಕನ್ಸರ್ನ್ ಏನಿದೆ ಅಂತಂದರೆ, ಇವಾಗ ಮಾಡಿರ್ತಕ್ಕಂಥ ಒಂದು ರೆಕಮೆಂಡೇಷನ್ಸ್ಗಳನ್ನು ನೋಡುವಂಥದ್ದಾದರೆ UPs ನಡಿನಲ್ಲಿ ಆಲ್ರೆಡಿ ಒಂದು ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಕಾನ್ಸ್ಟಿಟ್ಯೂಯೆನ್ಸೀಸ್ಗಳು ಸಹ ಜಾಸ್ತಿ ಇರೋದನ್ನು ನಾವು ನೋಡ್ತಾ ಇದ್ದೀವಲ್ವಾ. ಆಲ್ರೆಡಿ ಅಲ್ಲಿ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆ. ಹೆಚ್ಚಿನ ಒಂದು MP ಗಳು ಇಲ್ಲೇ ಇರ್ತಾರೆ, ಈ ಒಂದು ರೀಜನಲ್ಲೇ ಇರ್ತಾರೆ. ಇಂಥ ಕಂಡೀಷನ್ ಇದ್ರೂ ಸಹ ಔಟ್ಸೈಡ್ MPsಗಳು ಯಾಕೆ ಅಲೋಕೇಶನನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕನ್ಸನ್ನೇ ಕಾಣ್ಬೋದು. ಸೊ ಇಲ್ಲಿ ಪ್ರಸ್ತುತವಾಗಿ 84% ಬರ್ತಾ ಇದೆ. ಒಂದು ಡೇಟಾನ ಆಧಾರದ ಮೇಲೆ 2023 ಹಾಗೂ 2026 ಒಂದು ಟೈಮ್ ಲೈನನ್ನು ನೋಡುವಂಥದ್ದಾದರೆ ಔಟ್ ಆಫ್ ಏರಿಯಾ ಸ್ಪೆಂಡಿಂಗ್ ಅಂತ ಬಂದಾಗ ಸರಿಸುಮಾರು 18+ ಕ್ರೋರಷ್ಟು ಅಲೋಕೇಶನ್ಸನ್ನು ಮಾಡಿದ್ದಾರೆ. ಈ ಒಂದು 18+ ಕ್ರೋರ್ ನಡಿಯಲ್ಲಿ 84% UPಗೆ ಹೋಗಿದೆ ಅಂತಲೇ ಗಮನಿಸ್ಬೋದು. ಸೊ ಔಟ್ಸೈಡ್ ಅಲೋಕೇಶನ್ನ ಮಾಡಿರ್ತಕ್ಕಂಥ MPsಗಳು ಎಷ್ಟಿದ್ದಾರೆ ಅಂದರೆ ನಿಯರ್ಲಿ 21 MPsಗಳು ಔಟ್ಸೈಡ್ ರೆಕಮೆಂಡೇಷನನ್ನು ಮಾಡಿದ್ದಾರೆ ಅಂತ ಗಮನಿಸ್ಬೋದು. ಸೊ ಈ MPsಗಳು ಉತ್ತರ ಪ್ರದೇಶದಲ್ಲಿ ಹೆಚ್ಚಿನ ಒಂದು ಕಾನ್ಸಂಟ್ರೇಷನಲ್ಲಿ ಅಲೋಕೇಶನ್ಸನ್ನು ಮಾಡಿದ್ದಾರೆ ಅಂತ. ಹಾಗಾಗಿ ಇಲ್ಲಿರ್ತಕ್ಕಂಥ ಒಂದು ಬೇಸಿಕ್ ಕನ್ಸರ್ನ್ ಅಂತಂದರೆ UP ನಡಿಯಲ್ಲಿ ಸಾಕಷ್ಟು MPsಗಳು ಇದ್ದಾರೆ ಆಲ್ರೆಡಿ. ಇವರಿಗೆ ಸಫಿಷಿಯೆಂಟ್ ಆಗಿರ್ತಕ್ಕಂಥ ಒಂದು ಮನಿ ಸಿಗ್ತಾ ಇದೆ MP ಲ್ಯಾಡ್ ಸ್ಕೀಮ್ಸ್ ನಡಿಯಲ್ಲಿ. ಆಲ್ರೆಡಿ 26% MP ಲ್ಯಾಡ್ ರಿಲೇಟೆಡ್ ಇರ್ತಕ್ಕಂಥ ವರ್ಕ್ಸ್ಗಳು ಉತ್ತರ ಪ್ರದೇಶದಲ್ಲಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. MP ಲ್ಯಾಡ್ ನಡಿನಲ್ಲಿರ್ತಕ್ಕಂಥ ಫಂಡ್ ನಿಯರ್ಲಿ 20% ಯುಟಿಲೈಸೇಷನ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಅಂದರೂ ಸಹ ಬೇರೆ ಒಂದು MPsಗಳ ಅಲೋಕೇಶನ್ಸನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಬೇಸಿಕ್ ಕನ್ಸರ್ನ್ ಅಂತಂದರೆ ಈ ಒಂದು ಫಂಡ್ ಏನಿದೆಯಲ್ಲ ಕೆಲವೇ ಸ್ಟೇಟ್ ನಡಿನಲ್ಲಿ ಒಂದು ಕಾನ್ಸಂಟ್ರೇಷನನ್ನು ತೋರಿಸ್ತಾ ಇದೆ. ಒಂದೇ ಸ್ಟೇಟ್ ಅಂತಲೇ ಹೇಳ್ಬೋದಲ್ವಾ, UP ನಡಿನಲ್ಲೇ ಕಾನ್ಸಂಟ್ರೇಷನ್ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಇದರಿಂದಾಗಿ ಪುವರ್ ಸ್ಟೇಟ್ ನಡಿಯಲ್ಲಿ ಆ್ಯಕ್ಚುಲಿ ರಿಸೋರ್ಸ್ ಅಲೋಕೇಶನನ್ನು ಮಾಡಬೇಕಾಗುತ್ತೆ, ಅಲ್ಲಿ ಯಾವುದೇ ರೀತಿಯಂಥ ರಿಸೋರ್ಸ್ ಅಲೋಕೇಶನ್ ಹೋಗ್ತಾ ಇಲ್ಲ ಅನ್ನುವಂಥ ಒಂದು ಕನ್ಸರ್ನ್. ಸೊ ಇವಾಗ ಒಂದು ಫೆಡ್ರಲ್ ರಿಸೋರ್ಸ್ ಯಾವುದೇ ರೀತಿಯಾಗಿ ಕಾನ್ಸಂಟ್ರೇಷನ್ ಆಗಬಾರ್ದು, ಫೇರ್ನೆಸ್ನ ಮುಖಾಂತರ ಒಂದು ಈಕ್ವಲ್ ಡಿಸ್ಟ್ರಿಬ್ಯೂಷನನ್ನು ಇಲ್ಲಿ ಎನ್ಶೋರ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ನಾವು ಗಮನಿಸ್ಬೋದು. ಯಾಕೆ UPಗೆ ಫೋಕಸ್ ಮಾಡ್ತಾ ಇದ್ದಾರೆ ಅಂತಂದರೆ ಮೇ ಬಿ ದೇರ್ ಈಸ್ ಅ ಪೊಲಿಟಿಕಲ್ ಮೋಟಿವೇಶನ್ ಅನ್ನುವಂಥ ಆಸ್ಪೆಕ್ಟನ್ನು ಸಹ ನಾವಿಲ್ಲಿ ಗಮನಿಸ್ಬೋದು. ಬಿಗ್ಗೆಸ್ಟ್ ಕನ್ಸರ್ನ್ ಅಂತಂದರೆ MP ಲ್ಯಾಡ್ ಸ್ಕೀಮ್ ನಡಿಯಲ್ಲಿ MPsಗೆ ಮಾಡ್ತಾ ಇರುವಂಥ ಅಲೋಕೇಶನ್ ಅವರ ಒಂದು ಲೋಕಲ್ ಏರಿಯಾವನ್ನು ಡೆವಲಪ್ ಮಾಡಲಿಕ್ಕಂತಾನೆ. ಅದನ್ನು ಹೊರತುಪಡಿಸಿ ಬೇರೆ ಒಂದು ರೀಜನನ್ನು ಡೆವಲಪ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ, ಆಲ್ರೆಡಿ ಇವಾಗ ಆ ಒಂದು ಏರಿಯಾಗೆ ಸಂಬಂಧಪಟ್ಟಂತೆ ಅಲೋಕೇಶನ್ಸನ್ನು ಮಾಡಲಿಕ್ಕೆ MPsಗಳು ಇದ್ದಾರೆ, ಸರಿಯಾಗಿ ಫಂಡು ಸಹ ಯುಟಿಲೈಸ್ ಆಗ್ತಾ ಇದೆ. ಸೊ ಇವರು ತಮ್ಮ ಒಂದು ಏರಿಯಾ ಮೇಲೆ ಫೋಕಸ್ ಮಾಡಬೇಕು. ಬೇಸಿಕ್ ಇಂಟೆನ್ಷನನ್ನು ಇದು ಮಿಸ್ಔಟ್ ಮಾಡ್ತಾ ಇದೆ ಅನ್ನುವಂಥ ಕನ್ಸರ್ನ್ ನಾವಿಲ್ಲಿ ಕಾಣ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್ ಇಶ್ಯೂ. ಇದರ ಆಧಾರದ ಮೇಲೆ ಈ ಮೊದಲು ಕ್ವಶನ್ಸನ್ನು ಕೇಳಿದ್ದಾರೆ. ಈವನ್ ಮೇನ್ಸ್ ಪರ್ಸ್ಪೆಕ್ಟಿವ್ನಲ್ಲೂ ಸಹ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರ್ತಕ್ಕಂಥ ಇಶ್ಯೂ ಅಂತ ಅನಿಸ್ಕೊಳ್ಳುತ್ತೆ. ಇನ್ನು ಮುಂದಿನದಾಗಿ ಸೆಲೆಕ್ಟಿವ್ ಔಟ್ರೇಜ್. ಜುಡಿಷರಿ ಸೀಮ್ಸ್ ಕ್ವಿಕ್ ಟು ಟೇಕ್ ಅಫೆನ್ಸ್ ಓನ್ಲಿ ವೆನ್ ಇಟ್ ಸೀಸ್ ಇಟ್ ಸೆಲ್ಫ್ ಅಂಡರ್ ಅಟ್ಯಾಕ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪೊಲಿಟಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ, ಸಪ್ರೇಷನ್ ಆಫ್ ಪವರ್ಗೆ ಸಂಬಂಧಿಸಿದಂತೆ. ರೀಸೆಂಟಾಗಿ ನಾವು ಒಂದು ಇಶ್ಯೂನ ನೋಡಿದ್ವಿ, ಸುಪ್ರೀಂ ಕೋರ್ಟ್ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಕನ್ನು ಕಂಪ್ಲೀಟಾಗಿ ಸೀಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಅದರಲ್ಲೂ ಜುಡಿಷರಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಚಾಪ್ಟರ್ಸ್ಗಳು ಯಾವ ರೀತಿಯಾಗಿ ಜುಡಿಷರಿ ಇಂಡಿಪೆಂಡೆನ್ಸನ್ನು ವೈಲೇಟ್ ಮಾಡ್ತಾ ಇದೆ ಅಂತ, ಸಪ್ರೇಷನ್ ಆಫ್ ಪವರ್ಗೆ ಸಂಬಂಧಿಸಿದಂಥ ಚರ್ಚೆನ ನಾವು ನೋಡಿದ್ವಿ. ಸೊ ಇಲ್ಲಿ ಪರ್ಟಿಕ್ಯುಲರಿ ಜುಡಿಷರಿ ಸಿಸ್ಟಮ್ ನಡೆಯಲ್ಲಿ ಒಂದು ಕೇಸ್ ಪೆಂಡೆನ್ಸಿಗಳಿದ್ದಾವೆ, ಜುಡಿಷಿಯಲ್ ಕರಪ್ಷನ್ಸ್ಗಳು ಆಗ್ತಾ ಇದ್ದಾವೆ ಅನ್ನುವಂಥ ನಿಟ್ಟಿನಲ್ಲಿ ಜುಡಿಷರಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅಂತ ಪಬ್ಲಿಕ್ನ ಒಪಿನಿಯನ್ ಇದೆ, ಕಂಪ್ಲೇಂಟ್ಸ್ಗಳು ಯಾವ ರೀತಿಯಾಗಿದೆ ಅಂತ ಮೆನ್ಷನ್ ಮಾಡಿದರು. ಹಾಗಾಗಿ ಇವಾಗ ಸುಪ್ರೀಂ ಕೋರ್ಟು ಕಂಪ್ಲೀಟಾಗಿ ಫಿಸಿಕಲ್ ಕಾಪಿ ಡಿಜಿಟಲ್ ಕಾಪಿಗಳನ್ನು ಸೀಸ್ ಮಾಡುವಂಥದ್ದಾಗಿ ಇಮಿಡಿಯೇಟಾಗಿ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅಂತ ಆರ್ಡರ್ನ ಇಶ್ಯೂ ಮಾಡಿರೋದಾಗಿ ನೋಡ್ಬೋದು. ಇದರಿಂದಾಗಿ ಸುಪ್ರೀಂ ಕೋರ್ಟ್ ಓವರ್ ರಿಯಾಕ್ಷನನ್ನು ಮಾಡ್ತಾ ಇದೆ ಅಂತ ಎಡಿಟೋರಿಯಲಲ್ಲಿ ಡಿಸ್ಕಷನ್ ಮಾಡೋ ಪ್ರಕಾರ ನಮ್ಮ ಒಂದು ಡೆಮೋಕ್ರಸಿ ನಡಿನಲ್ಲಿ ಕ್ರಿಟಿಸಿಸಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಕ್ರಿಟಿಸಿಸಮ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಸುಪ್ರೀಂ ಕೋರ್ಟು ಸಹ ಏನು ಮಾಡುತ್ತೆ, ಇವತ್ತು ಎಕ್ಸಿಕ್ಯೂಟಿವ್ ಆಗಿರ್ಬೋದು ಅಥವಾ ಸರ್ಕಾರ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಂದರೆ ಪ್ರತಿಯೊಂದು ಹಂತದಲ್ಲೂ ಸಹ ಕ್ರಿಟಿಸಿಸಮ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ನಮ್ಮ ಒಂದು ಡೆಮೋಕ್ರೆಟಿಕ್ ಫ್ರೇಮ್ವರ್ಕ್ ನಡಿಯಲ್ಲಿ ಇನ್ಸ್ಟಿಟ್ಯೂಷನ್ಗಳನ್ನು ಕ್ರಿಟಿಸೈಸ್ ಮಾಡೋದು ಕಾಮನ್ ಇದೆ ಅಂತ ಹೇಳ್ಬೋದು. ಜುಡಿಷರಿ ಲೆವೆಲಲ್ಲಿ ಒಂದು ಕರಪ್ಷನ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆ, ಅದರಲ್ಲೂ ಕೇಸಸ್ಗಳು ಪೆಂಡೆನ್ಸಿ ಇರೋದಾಗಿ ನೋಡ್ತಾ ಇದ್ದೀವಿ. ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಹಂತದಲ್ಲಿ ಡೆಫಿನೆಟ್ಲಿ ಒಂದು ಕರಪ್ಷನ್ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಟೆಕ್ಸ್ಟ್ ಬುಕ್ಕನ್ನು ನಾವು ಕಂಪ್ಲೀಟಾಗಿ ಸೀಸ್ ಮಾಡುವಂಥದ್ದಾಗಿರ್ಬೋದು, ಆ ಒಂದು ಇನ್ಫಾರ್ಮೇಷನ್ಸನ್ನು ತೆಗೆದು ಹಾಕಬೇಕು ಅನ್ನುವಂಥ ಡೈರೆಕ್ಷನನ್ನು ನೀಡುವಂಥದ್ದು ಜುಡಿಷಿಯಲ್ ಓವರ್ ರೀಚ್ ಅನ್ನುವಂಥದ್ದಾಗಿ ಆ ಥರವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಎಕ್ಸಿಕ್ಯೂಟಿವ್ನ ಒಂದು ರೆಸ್ಪಾನ್ಸ್ ಯಾವ ರೀತಿಯಾಗಿದೆ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ. ಎಜುಕೇಷನ್ ಮಿನಿಸ್ಟರ್ ಅವರು ರೆಸ್ಪಾನ್ಸಿಬಲ್ ಆಗ್ತಾರಾ? ಜುಡಿಷಿಯಲ್ ಅಟಾನಮಿ ಒಂದೆಡೆ ಆದರೆ ಇನ್ನೊಂದೆಡೆ ಎಕ್ಸಿಕ್ಯೂಟಿವ್ ಅಟಾನಮಿಗೆ ಸಂಬಂಧಪಟ್ಟಂತೆ
ಒಂದು ಟೆನ್ಷನ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೇವಲ ಒಂದು ಜುಡಿಷರಿ ಇನ್ಫಾರ್ಮೇಷನ್ ಆಧಾರದ ಮೇಲೆ ಇವರು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಎಜುಕೇಷನ್ ಕಂಟೆಂಟನ್ನು ಅವರು ಅನಲೈಸ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಒಂದು ಐಡಿಯಾಲಜಿಕಲ್ ಶಿಫ್ಟ್ ಆಗಿದೆ. ಕೆಲವೊಂದಿಷ್ಟು ಚಾಪ್ಟರ್ ನಡಿಯಲ್ಲಿ ಹಿಂದೂ ಕಿಂಗ್ಡಮ್ಸನ್ನು, ಅದರಲ್ಲೂ ಮಿಡಿವಲ್ ಹಿಸ್ಟ್ರಿ ಅಂತ ಬಂದಾಗ ಗ್ಲೋರಿಫೈ ಮಾಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಮುಸ್ಲಿಂ ರೂಲರ್ಸ್ಗೆ ಸಂಬಂಧಪಟ್ಟಂಥ ಒಂದು ನೆಗೆಟಿವ್ ಪೋರ್ಟ್ರೇಯನ್ನು ಮಾಡ್ತಾ ಇರ್ತಕ್ಕಂತಹ ಸನ್ನಿವೇಶಗಳಿದ್ದಾವೆ. ಹಾಗೂ ಬ್ರಿಟಿಷ್ ರೂಲ್ ಅಂತ ಬಂದಾಗ ಒಂದು ಅನ್ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥ ಚಾಪ್ಟರ್ಸ್ಗಳನ್ನು ಸಹ ನಾವು ನೋಡ್ತಾ ಇದ್ದೇವೆ. ಇವೆಲ್ಲವನ್ನು ಹೊರತುಪಡಿಸಿ ಜುಡಿಷರಿ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರಲ್ವಾ ಅಂತ. ಕಾನ್ಸ್ಟಿಟ್ಯೂಷನಲ್ ಡೈಮೆನ್ಷನ್ ಅಡಿಯಲ್ಲಿ ಸಪರೇಷನ್ ಆಫ್ ಪವರ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ದೀವಿ. ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಥವಾ ಜುಡಿಷರಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಕು. ಅದರಲ್ಲೂ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಬಂದಾಗ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಏನಲ್ಲಿರ್ತಕ್ಕಂಥ ಪ್ರೊವಿಷನ್ಸ್ಗಳನ್ನೇ ನಾವು ಮಿಸ್ ಔಟ್ ಮಾಡ್ತಾ ಇದೀವಲ್ವಾ. ನಮ್ಮ ಒಂದು ಎಜುಕೇಷನಲ್ ಕಂಟೆಂಟನ್ನೇ ಕ್ರಿಟಿಸೈಸ್ ಮಾಡ್ದಂಗೆ ಆಗುತ್ತೆ, ಸಪ್ರೆಸ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಜುಡಿಷರಿ ಅಕೌಂಟಬಿಲಿಟಿ ವೆರಿ ವೆರಿ ಇಂಪಾರ್ಟೆಂಟ್. ಜುಡಿಷರಿ ಇಂಡಿಪೆಂಡೆನ್ಸ್ ಇದೆ, ಕ್ರಿಟಿಸಿಸಮ್ಗೆ ಇಮ್ಯುನಿಟಿಯನ್ನು ಇವರು ಹೊಂದಬೇಕಾಗತ್ತೆ. ಬಿಕಾಸ್ ಜುಡಿಷರಿ ಅಂತ ಬಂದಾಗ ಪಬ್ಲಿಕ್ ಟ್ರಸ್ಟ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಟ್ರಾನ್ಸ್ಪರೆನ್ಸಿಯನ್ನು ಜುಡಿಷರಿ ಸಿಸ್ಟಮ್ ಎನ್ಶೋರ್ ಮಾಡಬೇಕು, ಅಕೌಂಟಬಿಲಿಟಿ ಮತ್ತು ಯಾವುದೇ ಒಂದು ಸ್ಕ್ರೂಟಿನಿ ಇದ್ದಾಗ ಓಪನ್ನೆಸ್ಸನ್ನು ಅವರು ತೋರಿಸ್ಬೇಕಾಗತ್ತೆ ಅಂತ. ಹಾಗಾಗಿ ಸುಪ್ರೀಂ ಕೋರ್ಟ್ನ ರಿಯಾಕ್ಷನ್ ಇನ್ಸ್ಟಿಟ್ಯೂಷನ್ಸ್ಗಳ ಒಂದು ಸೆನ್ಸಿಟಿವಿಟಿಯನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ. ಕ್ರಿಟಿಸಿಸಮ್ಗೆ ಒಂದು ವೀಕ್ ಟಾಲರೆನ್ಸನ್ನು ಅವರು ತೋರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಒಂದು ಡೆಮೋಕ್ರೆಟಿಕ್ ಫ್ರೇಮ್ವರ್ಕ್ ಅಂತ ಬಂದಾಗ ಯಾವ ರೀತಿಯಾಗಿ ಕ್ರಿಟಿಸಿಸಮ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತಲೇ ನಾವು ಗಮನಿಸ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ MP LADS ಈಸ್ ಟು A. ಫಂಡ್ ನ್ಯಾಷನಲ್ ಹೈವೇಸ್, B. ಸಪೋರ್ಟ್ ಲೋಕಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ವರ್ಕ್ಸ್, ಆಪ್ಷನ್ C. ಪ್ರೊವೈಡ್ ಸ್ಯಾಲರಿ ಟು MPs, ಆಪ್ಷನ್ D. ಫಿನಾನ್ಸ್ ಸ್ಟೇಟ್ ಗವರ್ಮೆಂಟ್ ಡೆಫಿಸಿಟ್ಸ್. ಈ 4 ಆಪ್ಷನ್ ಅಡಿಯಲ್ಲಿ MP LADನ ಇಂಟೆನ್ಷನ್ ಅಥವಾ ಆಬ್ಜೆಕ್ಟಿವ್ ಯಾವ ರೀತಿ ಆಗಿದೆ ಅಂತ ಸೆಲೆಕ್ಟ್ ಮಾಡಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಸಹ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.